ಇವತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋ ಪ್ರಯತ್ನವನ್ನ ಮಾಡಿದೆ. ಇದು ಕಾಂಗ್ರೆಸ್ ಹಾಗೆ ವಿಜಯ್ ಸೇರಿ ಆಡ್ತಾ ಇರುವ ನಾಟಕ ಅಂತ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಆರೋಪವನ್ನ ಮಾಡಿದ್ದಾರೆ. ಒಪ್ಪಂದದ ಮೇಲೆ ತಮಿಳುನಾಡು ಸರ್ಕಾರದ ಜೊತೆ ಇವರು ಚಕ್ಕಂದ ಆಡ್ತಿದ್ದಾರೆ. ತಮಿಳುನಾಡು ಸಿಎಂಗೆ ಇಲ್ಲಿ ಏನ್ ಕೆಲಸ ಇದೆ, ಅವರು ಇಲ್ಲಿ ಕರೆಸಿ ಮಾತನಾಡೋದೇನಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಸಿನಿಮಾ ಇಲ್ಲಿ ಬಿಡುಗಡೆ ಆಗುತ್ತೆ, ಅದರ ಪ್ರಮೋಷನ್ಗೆ ಬರ್ತಿದಾರಂತೆ ಅಂತ ವ್ಯಂಗ್ಯವಾಗಿದೆ. ನಾವು ನಮ್ಮ ಪ್ರತಿನಿಧಿ ಕಿರಣ್ ಹನ್ನೆಡ್ಕ ಅವ್ರ ಜೊತೆ ಮಾತನಾಡಿದರೆ ಏನ್ ಹೇಳಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ, ಬನ್ನಿ ಕೇಳೋಣ. ನಾರಾಯಣ ಸ್ವಾಮಿ ಅವರೇ, ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಬೇಕಾಗಿತ್ತು? ಈಗ ನೋಡಿ, ಸಂಕಷ್ಟದ ಸಂದರ್ಭದಲ್ಲಿ ನಿಮ್ಮ ಟ್ರಿಬ್ಯುನಲ್ಗೂ ನೀವು ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಆಯೋಗದ ಮುಂದೆ ಕರ್ನಾಟಕದ ಸಮಸ್ಯೆ ಹೇಗಿದೆ, ಮಳೆ ಬರ್ತಾ ಇಲ್ಲ, ಇಲ್ಲಿ ಆ ಕಾರಣದಿಂದಲೇ ಸಮಸ್ಯೆ ಉದ್ಭವ ಆಗಿದೆ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನಾವು ನೀರು ಕೊಡಿ ಅಂತಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಕಳೆದ 4ನೇ ತಾರೀಕು ಬಂದಿದ್ವಿ, ನೀವೆಲ್ಲ ಪ್ರಚಾರ ಮಾಡಿದ್ದೇವೆ. ಅಶೋಕ್ ಅವರು ನಾವು ಬಂದಾಗ ಕೇವಲ 10 TMC ನೀರಿತ್ತು, 6 TMC ಕುಡಿಯೋದಕ್ಕೆ ಬೇಕು, 4 TMC ಡೆಡ್ ವಾಟರ್, ಡೆಡ್ ಸ್ಟಾಕ್ ಅಂತ ಅವತ್ತೇ ಹೇಳಿತ್ತು. ಈಗ 1 ತಿಂಗಳಾಗೋಯ್ತು, ಇನ್ನು ಮುಂದಿನ ಬರೀ 1 ತಿಂಗಳಿಗೆ ಆಗತ್ತೆ. ಹಂಗಿದ್ಮೇಲೆ ನೀವು ಅದೇ 3.5 TMCನ ಬಿಟ್ಬಿಡ್ಬೇಕು ಅಂತ ಏನಾದರೂ ಅವ್ರ ಆದೇಶ ಆಗಿ ಕೊಟ್ಟರೆ ಮತ್ತೆ ನಾವು ಕುಡಿಯೋದಕ್ಕೂ ನೀರಿರಲ್ಲ, ಬೆಂಗಳೂರು ಒಣಗಿ ಬತ್ತಿ ಹೋಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು. ಟ್ರಿಬ್ಯುನಲ್ ಮುಂದೆ ನೀವು ಮನವರಿಕೆ ಮಾಡಿಕೊಡಿ, ಅದನ್ನು ಆದೇಶವನ್ನು ವಾಪಸ್ ಪಡೆಯಲಿಕ್ಕೆ ಹೇಳಿ. ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಬೇಕು ಅಂತೇಳಿ ಮನವಿ ಮಾಡ್ತೇವೆ. ನಿಮ್ಮ ಇವತ್ತಿನ ಪ್ರತಿಭಟನೆ ಸೇರಿ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಕರ್ನಾಟಕದ ಹಿತವನ್ನು ಕಾಯುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ? ಅಲ್ಲ, ಕಾಯಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಅವ್ರು ಕಾಯಲಿಲ್ಲ ಅಂತಂತಂದ್ರೆ ತಮಿಳುನಾಡು ಪರವಾಗಿ ನಿಲ್ಲೋದಾದ್ರೆ ಕರ್ನಾಟಕದ ಜನ ತೀರ್ಮಾನ ಕೊಡ್ತಾರೆ. ಈಗ ಇವತ್ತಿನ ಒಂದು ಪ್ರತಿಭಟನೆ ಮೂಲಕ ನೀವು ಸಾಂಕೇತಿಕ ಪ್ರತಿಭಟನೆ ಮಾಡಿ ಮತ್ತೆ ಯಾವ ರೀತಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವ ಕೆಲಸ ಮಾಡ್ತೀರಿ? ಏನೋ ಇದು ಒಂದು ವಿರೋಧ ಪಕ್ಷಗಳದು ಎಲ್ಲರೂ ಸೇರಿ ಮೀಟಿಂಗ್, ಸರ್ವ ಪಕ್ಷಗಳ ಸಭೆ ಕರಿತೀವಿ ಅಂತ ಹೇಳಿದ್ದಾರೆ. ಆ ಕರೆದಾಗ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೇವೆ. ಅವ್ರೇನಾದ್ರೂ ಅದನ್ನು ಒಪ್ಪಲಿಲ್ಲ ಅಂತಂದ್ರೆ ಮುಂದುವರಿಸ್ತೇವೆ. ನಿಮಗೆ ಆಹ್ವಾನ ಬಂದಿದೆಯಾ ಸರ್ವಪಕ್ಷ ಸಭೆಗೆ? ನಮಗೆ ಯಾವುದು ಬಂದಿಲ್ಲ, ನಿಮ್ಮ ಮೀಡಿಯಾಗಳ ಮೂಲಕ ಕೇಳಿದ್ದೇವೆ ಅಷ್ಟೇ. ಇಲ್ಲಿ ರಾಜ್ಯದ ಹಿತ ಮತ್ತು ನೆಲ, ಜಲ, ಭಾಷೆ ವಿಷಯ ಬಂದಾಗ ನೀವು ವಿಪಕ್ಷವಾಗಿ ರಾಜ್ಯ ಸರ್ಕಾರ ಜೊತೆ ನಿಲ್ತೀರಾ? ನೋಡಿ, ರಾಜ್ಯಕ್ಕೆ ಅನುಕೂಲ ಮಾಡ್ತೀವಿ, ಒಳ್ಳೇದಾಗತ್ತೆ, ಜನರಿಗೆ ಒಳ್ಳೇದನ್ನು ಮಾಡ್ತೀವಿ ಅಂತ ಸರ್ಕಾರ ತೀರ್ಮಾನ ತಗೊಂಡ್ರೆ ಅವ್ರ ಜೊತೆಯಲ್ಲೂ ನಿಲ್ತೇವೆ. ಜನರಿಗೆ ಅನ್ಯಾಯ ಆಗುತ್ತೆ ಅಂತಂದ್ರೆ ಸರ್ಕಾರದ ವಿರುದ್ಧವಾಗಿ ಹೋರಾಟ. ಥ್ಯಾಂಕ್ ಯು. ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮಾತಾಡೋದು. ಕ್ಯಾಮರಾ ಮಂಜುನಾಥ್ ಜೊತೆ ಕಿರಣ್ ಹನ್ನೆಡ್ಕ, TV9 ಮಂಡ್ಯ. ಚಲನಚಿತ್ರ ನಟರು ಕೆಲವರು ಮಾತ್ರ ಬೀದಿಗೆ ಬರ್ತಾರೆ. TV9ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತ ಹೇಳಿಕೆ ಇದು. ಅವ್ರ ಸಿನಿಮಾಗಳು ಮಾತ್ರ ಅವ್ರು ಚೆನ್ನಾಗಿ ಓಡಬೇಕು. ಬಹಳ ಮಂದಿ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಕನ್ನಡದ ಹೋರಾಟ, ನೀರು, ನೆಲ ರಕ್ಷಣೆಗೆ ಅವರೆಲ್ಲ ಬರ್ತಿಲ್ಲ. ಚಲನಚಿತ್ರ ನಟರು ಕೆಲವರು ಮಾತ್ರ ಬೀದಿಗೆ ಬರ್ತಾರೆ ಅಂತ ಹೇಳ್ಕೊಂಡ್ಬಿಟ್ಟೆಲ್ಲ ಆರ್ ಅಶೋಕ್ ಹೇಳಿದ್ದಾರೆ. ಇವರೇ ಈಗ ಯಾವ ಮಟ್ಟಿಗೆ ಪ್ರತಿಭಟನೆ ಮಾಡ್ತಿದ್ದಾರೆ, ಇವ್ರ ಒತ್ತಡ ಏನು ಎತ್ತ ಅನ್ನುವಂಥದ್ದೇ ಚರ್ಚೆ ಕಾರಣ ಆಗ್ತಾ ಇರೋದು. ಈಗ ಇವರು ಸಿನಿಮಾ ನಟರ ವಿಚಾರವಾಗಿನೂ ಕೂಡ ತರ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಏನ್ ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಸಿನಿಮಾ ನಟ ನಟಿಯರು ಹೋರಾಟಕ್ಕೆ ಬರಬೇಕು ಅಂತ ಅವ್ರು ಒತ್ತಾಯ, ಬನ್ನಿ ಕೇಳೋಣ. ನಮ್ಮ ಪ್ರತಿನಿಧಿ ಕಿರಣ್ ಮಾತನಾಡ್ತಾರೆ. TV9 ಜೊತೆ ಇದ್ದಾರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಅಶೋಕ್ ಅವರೇ, ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆ ಕಾವೇರಿ ವಿಚಾರದಲ್ಲಿ ಕರೆ ಕೊಟ್ಟಿವೆ. ನೋಡಿ, ಕನ್ನಡ ಪರ ಸಂಘಟನೆಗಳು ಇರ್ಬೋದು, ಚಲನಚಿತ್ರ ನಟರು ಇರ್ಬೋದು, ಮತ್ತು ರೈತ ಹೋರಾಟಗಾರರು ಇರ್ಬೋದು, ಇವರೆಲ್ಲರೂ ಕೂಡ ಒಟ್ಟಾಗಿ, ನಮ್ಮ ಚಲನಚಿತ್ರ ನಟರು ಅಷ್ಟೇ ಕೆಲವರು ಮಾತ್ರ ಬರ್ತಾರೆ ಬೀದಿಗೆ. ಅವ್ರ ಪಿಕ್ಚರ್ಗಳು ಮಾತ್ರ ಚೆಂದಾಗಿ ಓಡಬೇಕು. ಆದರೆ ಇಂಥ ಕನ್ನಡದ ಹೋರಾಟಕ್ಕೆ, ನೀರು, ನೆಲ, ಜಲದ ರಕ್ಷಣೆಗೆ ಬರಲ್ಲ. ಎಲ್ಲರೂ ಬರಬೇಕು. ಅವರ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು, ವಿಷ್ಣುವರ್ಧನ್ ಅವರಿದ್ದರು, ಅವ್ರನ್ನ ನೆನಪು ಮಾಡ್ಕೊಳ್ಳಿ. ಅವರೆಲ್ಲ ಮೇರು ನಟರು. ಎಲ್ಲರೂ ಬೀದಿಗಿಳಿದು ಕಾವೇರಿಯ ಒಡಲು ಬರಿದಾಗ ಅಂಥದಕ್ಕೆ ಇವತ್ತು ತಮಿಳುನಾಡಿನ CM ಜೋಸಫ್ ಅವರು ಕರ್ನಾಟಕಕ್ಕೆ ಬರ್ತಾರೆ. ಉಪಯೋಗ ಇಲ್ಲ, ಅದನ್ನು ಓಡಿಸ್ಬೇಕು. ಅವ್ರನ್ನ ಬರಬಾರ್ದು. ಅವರು ಬರೋದ್ರಿಂದ ಏನು ಉಪಯೋಗ ಐತೆ? ಎರಡನೇದು, ಕಾವೇರಿ ಈಗ ಪ್ರಾಧಿಕಾರದ ಜಡ್ಜ್ಮೆಂಟ್ ಬಂದಿದೆ ಅಂತೇಳಿ ನೀರು ಬಿಡಬೇಕು ಅಂತ ಹೊರಟಿದ್ದಾರೆ. ಇದೇನು ಸುಪ್ರೀಂ ಕೋರ್ಟ್ ಅಲ್ಲ, ಏನು ಕೋರ್ಟ್ ಅಲ್ಲ, ಹೈಕೋರ್ಟ್ ಅಲ್ಲ. ಅದಕ್ಕೆ ಅಪೀಲ್ ಹೋಗಬೇಕು. ಅದುವರೆಗೂ ನೀರು ಬಿಡಬಾರ್ದು. ಸರ್ವ ಪಕ್ಷದ ಸಭೆ ಕರಿತೀನಿ ಭಾನುವಾರ ಅಂತ ಹೇಳಿದ್ದಾರೆ. ಎಲ್ಲ ಕೋಟೆ ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಇವಾಗ ಬಾಗಿಲಾಗ್ತೀನಿ ಅಂದರೆ ಉಪಯೋಗ ಐತೆ. ಮೊದಲೇ ಕರಿಬೇಕಾಯ್ತು. ಮೊದಲೇ ಕರೆದು DK ಶಿವಕುಮಾರ್ ಅವರು ಅಲ್ಲಿ ಕಾಕ್ರೋಚ್ ಪಾರ್ಟಿಗೆ ಹೋಗಿ ಡೆಲ್ಲಿಯಲ್ಲಿ ಕೂತಿದ್ರು, ಅವ್ರ ಜೊತೆ ಹೋರಾಟ ಮಾಡಿ. ಅದ್ರ ಬದಲು ಒಂದು ದಿನ ಲೀಗಲ್ ಎಕ್ಸ್ಪರ್ಟ್ ಜೊತೆ ಕೂತಿದ್ರೆ ಇಷ್ಟು ಅನಾಹುತ ಆಗ್ತಾ ಇರಲ್ಲ. ಕೋರ್ಟಲ್ಲೂ
ಟ್ರಿಬ್ಯುನಲ್ಲೂ ವಾದ ಸರಿಯಾಗಿ ಮಾಡಿಲ್ಲ. ಜನಗಳ ಮುಂದೆನೂ ಕೂಡ ಹೇಳ್ತಾರೆ ನಾನೇನು ಯುದ್ಧ ಮಾಡಲ್ಲ ತಮಿಳ್ನಾಡು ಜೊತೆ. ನಿನ್ಯಾರಪ್ಪ ಯುದ್ಧ ಮಾಡು ಅಂತಾರ? ನೀವು ಇಬ್ಬರು ಅಡ್ಜಸ್ಟ್ಮೆಂಟ್ ಅಲ್ಲ, INDA ಪಾರ್ಟ್ನರ್ಸ್ ಅಲ್ಲ, ನೀವಿಬ್ಬರು ಒಂದೇ ಪಾರ್ಟಿಯವರು. 13ನೇ ತಾರೀಕಿನ ಬಂದ್ಗೆ ನೀವು ಬೆಂಬಲ ಕೊಡ್ತೀರಾ ಬಿಜೆಪಿ? ಯಾರೇ ಹೋರಾಟ ಮಾಡಿದ್ರು ಕೂಡ, ಕಾವೇರಿ ವಿಚಾರವಾಗಿ ಹೋರಾಟ ಮಾಡಿದ್ರು ನಾವು ಬೆಂಬಲವನ್ನು ಕೊಡ್ತೀರಿ. ಯಾಕಂದರೆ ಅದು ನೀರು ನೆಲದ ಪ್ರಶ್ನೆ, ನೆಲದ ನೀರು ಪ್ರಶ್ನೆ ಬಂದಾಗ ಒಳ್ಳೆಯದಕ್ಕೆ ಯಾರು ಹೋರಾಟ ಮಾಡ್ತಾ ಇದ್ರು ಅದಕ್ಕೆ ನಾವು ಬೆಂಬಲ ಕೊಟ್ಟೇ ಕೊಡ್ತೀರಿ. ನಾನು ಎಲ್ಲರನ್ನೂ ಎಲ್ಲ ಹಳೆ ಮೈಸೂರು ಭಾಗದಲ್ಲಿ ಏನು ಇದ್ದಾರೆ ಅವರೆಲ್ಲರೂ ಕೂಡ ಬೆಂಬಲ ಮಾಡಲೇಬೇಕು. ಯಾಕಂದರೆ ಕುಡಿಯೋಕ್ಕೆ ಬೆಂಗಳೂರಲ್ಲಿ ನೀರಿರಲ್ಲ, ಆಮೇಲೆ ಕುಡಿಯೋಕ್ಕೆ ನೀರಿರಲ್ಲ, ಕಾಫಿ ಟೀನು ಎಲ್ಲ ಬಿಟ್ಟುಬಿಡ್ಬೇಕಾಗ್ತೈತೆ ಆ ಪರಿಸ್ಥಿತಿ. ಅದಕ್ಕೋಸ್ಕರ ಆ ಪರಿಸ್ಥಿತಿ ಬರಬಾರ್ದು ಅಂದರೆ ಈ ಕಾಂಗ್ರೆಸ್ಸು, ಅಲ್ಲೂ ಕಾಂಗ್ರೆಸ್ಸು ತಮಿಳ್ನಾಡಲ್ಲೂ, ಇಲ್ಲೂ ಕರ್ನಾಟಕದಲ್ಲೂ ಕಾಂಗ್ರೆಸ್ಸು, ಇವರಿಬ್ಬರು ಕಳ್ಳಾಟ ಆಡೋಕ್ಕೆ ಬಿಡಬಾರ್ದು. ನಮ್ಮ ಹೋರಾಟ ನಾವು ಮಾಡಬೇಕು. ಅವ್ರೇನು ಬಂದು ಕರೆದಿದ್ದಾರೆ ಅದು ನ್ಯಾಯಯುತವಾಗಿ ನೀರನ್ನು ಉಳಿಸುವಂಥ ಹೋರಾಟ ಇರೋದ್ರಿಂದ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ. ಸರ್ವಪಕ್ಷ ಸಭೆಯಲ್ಲಿ ಏನು ಹೇಳ್ತೀರಿ ಸರ್? ಬಿಜೆಪಿಯ ನಿಲುವನ್ನು ಏನು ವ್ಯಕ್ತಪಡಿಸ್ತೀರಿ? ಇನ್ನೂ ನಮ್ಮ ಪಾರ್ಟಿ ತೀರ್ಮಾನ ಮಾಡಿಲ್ಲ. ಪಾರ್ಟಿ ಜೊತೆ ತೀರ್ಮಾನ ಮಾಡಿ ಆಮೇಲೆ ಡಿಸಿಷನ್ ಮಾಡಿ. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಮಾತುಗಳು. ಕೆಮ್ಮನ ಪ್ರಾಣೇಶ್ ಜೊತೆ ಕಿರಣ್ ಹನ್ನಡಿಕ, TV9 ಮಂಡ್ಯ. ಸೊ ಇದು ಆರ್ ಅಶೋಕ್ ಅವರು ಹೇಳ್ತಾ ಇರುವಂತ ಮಾತು. ನಾಡ್ದು 13ನೇ ತಾರೀಕಿನ ಬಂದ್ಗೆ ನೀವು ಬೆಂಬಲ ಕೊಡ್ತೀರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಕಾವೇರಿ ವಿಚಾರದಲ್ಲಿ ನಡೆಯುವಂಥ ಯಾವುದೇ ಹೋರಾಟ ಇದ್ರೂ ಕೂಡ ನಾವು ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಜೊತೆಗೆ ಇಂಡಿ ಒಕ್ಕೂಟದ ಒಂದು ಒಳ ಒಪ್ಪಂದ ಇದು. ಯಾಕಂದ್ರೆ ಅಲ್ಲಿರುವಂಥ ತಮಿಳುನಾಡು ಸರ್ಕಾರ ಏನಿದೆ ಅದು ಕಾಂಗ್ರೆಸ್ನ ಸಹಭಾಗಿತ್ವದಲ್ಲಿ ನಡೀತಾ ಇರುವಂಥ ಸರ್ಕಾರ. ಹಾಗಾಗಿ ಇಲ್ಲಿರುವಂಥದ್ದೇನಿದೆ ಇದು ಕೂಡ ಕಾಂಗ್ರೆಸ್ನ ಸರ್ಕಾರ. ಆ ಕಾರಣಕ್ಕಾಗಿನೇ ಅವರು ಅಲ್ಲಿ ಅಲಯನ್ಸ್ ಅವರು, ಹೀಗಾಗಿ ಇವ್ರದೆಲ್ಲ ಒಳ ಒಪ್ಪಂದ ಇದು, ನಾಟಕ ಇದು ಅಂತೆಲ್ಲ ಆರ್ ಅಶೋಕ್ ಟೀಕೆ ಮಾಡ್ತಿದ್ದಾರೆ. ಮತ್ತೆ ಸಿನಿಮಾ ನಟಿಯರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅವರೆಲ್ಲ ಬರಬೇಕು, ಹೋರಾಟ ಮಾಡಬೇಕು, ಯಾರು ಹೋರಾಟ ಮಾಡ್ತಿದ್ದಾರೋ ಅವ್ರ ಸಿನಿಮಾಗಳನ್ನು ಮಾತ್ರ ಜನ ನೋಡಬೇಕು ಅಂತೆಲ್ಲ ಕರೆ ಕೊಟ್ಟಿದ್ದಾರೆ. ಅಗೇನ್ ನಾನು ಮೊದಲೇ ಹೇಳಿದಾಗೆ ಇದರಲ್ಲಿ ರಾಜಕೀಯ ಪಕ್ಷಗಳ ಬದ್ಧತೆ ಪ್ರಮುಖ ಆಗುತ್ತೆ ಮೊದಲಿಗೆ. ಯಾಕಂದರೆ ಸಿನಿಮಾ ಎಲ್ಲ ಅಫ್ಕೋರ್ಸ್ ಅವರು ಕನ್ನಡದ ನಟಿಯರು, ತಂತ್ರಜ್ಞರು ಅವರೆಲ್ಲ ಈ ಥರದ ಪ್ರತಿಭಟನೆಗೆ ಕೈ ಜೋಡಿಸ್ಬೇಕಿದೆ. ಯಾಕಂದರೆ ಹಿಂದೆಯಿಂದನೂ ಕೂಡ ನಾವು ಈ ರೀತಿಯಾದಂಥ ಹೋರಾಟಕ್ಕೆ ಚಿತ್ರರಂಗ ಬಂದುಬಿಟ್ರೆ ಏನೋ ಆಗ್ಬಿಡುತ್ತೆ ಅನ್ನುವಂಥದ್ದಲ್ಲ, ಬಟ್ ಒಂದು ಜನ ಬೆಂಬಲ ಸಿಗುತ್ತೆ ಅನ್ನುವಂಥದ್ದು ಕಾರಣ. ಬಟ್ ಈಗಿನ ಸಿನಿಮಾಗಳೆಲ್ಲ ಅದು ಬದಲಾಗಿದೆ. ಯಾಕಂದರೆ ಈಗ ಒಂದು ಭಾಷೆ ಅಲ್ಲ, 4-5 ಭಾಷೆಯಲ್ಲಿ ಆ ಸಿನಿಮಾಗಳು ಬರುತ್ತವೆ. ಅವರು ಸುಲಭವಾಗಿ ಹಣ ಹಾಕ್ಕೊಂಡು ಈಗ ಇಲ್ಲಿ ಬಂದು ಪ್ರತಿಭಟನೆ ಕೂತ್ರೆ ಸಮಸ್ಯೆ, ಈ ಥರದ್ದೆಲ್ಲ ಅವರು ಒಂದು ವಾದ ಇಡ್ತಾರೆ.